ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ ತೊಗೊಳ್ಳೋಣ, ಅದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಕದಿದಂಥ ಎಣ್ಣೆಗೆ ಪಲಾವ್ ಸಾಮಾನು ಹಾಕ್ಕೊಳ್ಳೋಣ. ಹಾಗೆಯೇ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡು ಗೋಲ್ಡ್ ಕಲರ್ ಬರೋ ಹಾಗೆ ಬಾಡಿಸ್ಕೊಳ್ಳೋಣ. ಆದಮೇಲೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಆಲೂಗೆಡ್ಡೆ, ಬೀನಸ್ಸು ಈ ಮೂರು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಆದಮೇಲೆ ಸ್ವಲ್ಪ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯ್ತಾ ಇರಲಿ ಅದು ಸ್ವಲ್ಪ ಹೊತ್ತು. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ ಒಂದು 6, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ರುಬ್ಕೊಳ್ಳೋಣ. ಬೇಯ್ತಿರುವಂಥ ತರಕಾರಿಗೆ ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಹಾಫ್ ಆನ್ ಅವರ್ಗೆ ಮುಂಚೆನೇ ಉಣಿಯೋಕ್ಕೆ ಇರುವಂತಹ ಅಕ್ಕಿ ಹಾಕ್ಕೊಂಡು ಲೋಟ ಅಕ್ಕಿ ಹಾಕಿದ್ರೆ 2 ಲೋಟ ನೀರು ಹಾಕ್ಕೋಬೇಕಾಗುತ್ತೆ. ನಾನು 2 ಲೋಟ ಅಕ್ಕಿ ಹಾಕಿದೆ, 3 ಲೋಟ ನೀರು ಹಾಕೋತೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಹಾಫ್ ಆನ್ ಅವರ್ಗೆ ಮುಂಚೆನೇ ನಾನು ಉಣಿಯೋಕ್ಕಿರೋ ಅಕ್ಕಿ ಅಲ್ವಾ, ಸೊ ಹಾಗಾಗಿ 3 ಲೋಟ ಹಾಕ್ಕೋತಾ ಇದ್ದೀನಿ ನೀರು. 2 ಲೋಟ ಅಕ್ಕಿ ಹಾಕಿದೆ ನಾನು. ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ. 2 ವಿಷಲ್ ಆದಮೇಲೆ ಆಫ್ ಮಾಡೋಣ. ಬನ್ನಿ ಇವಾಗ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಹಾಕ್ಬಿಟ್ಟು ಕಲಸಿ. ನೋಡಿ ಹೇಗಾಗಿದೆ. ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.